ವಿಡಿಯೋ ಸ್ಕ್ರಿಪ್ಟ್ ಗಜೇಂದ್ರ ಮೋಕ್ಷ ಮತ್ತು ಕಮಿಷನ್ ವಿಜ್ಞಾನ. ವಿಡಿಯೋ ಸ್ಕ್ರಿಪ್ಟ್ ಗಜೇಂದ್ರ ಮೋಕ್ಷ ಅಂಡ್ ದ ಸೈನ್ಸ್ ಆಫ್ ಕಮಿಷನ್. ಪ್ರಸ್ತಾವನೆ ಇಂಟ್ರೊಡಕ್ಷನ್. ನೀವು ರಾಮಕೃಷ್ಣ ಹರಿ. ನಾನು ಮಂದ್ರೂಪದ ಮಾವುಲಿ, ಮಾಂಡ್ರಪ್ ಚೇ ಮೌಲಿ. ಇಂದು ನಾವು ಗಜೇಂದ್ರ ಮೋಕ್ಷದ ಕಥೆಯನ್ನು ಕೇವಲ ಪುರಾಣವಾಗಿ ಅಲ್ಲ, ವಿಜ್ಞಾನ ಮತ್ತು ವ್ಯವಹಾರದ ದೃಷ್ಟಿಕೋನದಿಂದ ನೋಡೋಣ. ಹತ್ತಿ, ಆನೆ, ದೇವರಿಗೆ ಮೊರೆ ಇಟ್ಟಿದ್ದಕ್ಕೆ ಮೋಕ್ಷ ಸಿಕ್ಕಿತು ಸರಿ, ಆದರೆ ಆ ಕಾಲು ಹಿಡಿದ ಮೊಸಳೆಗೆ ಯಾಕೆ ಮೋಕ್ಷ ಸಿಕ್ಕಿತು? ಇದರ ಹಿಂದೆ ಒಂದು ದೊಡ್ಡ ಕಮಿಷನ್ ವಿಜ್ಞಾನ ಅಡಗಿದೆ. ಭಾಗ 1. ಸಂಕಟ ಮತ್ತು ಜಾಗೃತಿ, ದಿ ಕ್ರೈಸಿಸ್. ನೀವು ಗಜೇಂದ್ರ ತನ್ನ ಶಕ್ತಿಯ ಮದದಲ್ಲಿ ಮುಳುಗಿದ್ದಾಗ ಮೊಸಳೆ ಅವನ ಕಾಲು ಹಿಡಿಯಿತು. ಇದು ಕೇವಲ ಒಂದು ಪ್ರಾಣಿಯ ದಾಳಿಯಲ್ಲ, ಇದು ಅವನ ಭ್ರಮೆಯನ್ನು ಒಡೆದ ಒಂದು ಸೆನ್ಸರ್. ಮೊಸಳೆ ಕಾಲು ಎಳೆದಿದ್ದರಿಂದಲೇ ಗಜೇಂದ್ರನಿಗೆ ತನ್ನ ಹೆಂಡತಿ, ಮಕ್ಕಳು ಮತ್ತು ಶಕ್ತಿ ಯಾವುದೂ ಶಾಶ್ವತವಲ್ಲ ಎಂಬ ಅರಿವಾಯಿತು. ಮೊಸಳೆ ಅವನನ್ನು ಕೆಳಗೆ ಎಳೆಯಲಿಲ್ಲ, ಬದಲಾಗಿ ದೇವರ ಹತ್ತಿರ ಕಳುಹಿಸಲು ನಿಮಿತ್ತ ಕ್ಯಾಟಲಿಸ್ಟ್ ಆಯಿತು. ಭಾಗ 2. ಎಲ್ಐಸಿ ಏಜೆಂಟ್ ಸಿದ್ಧಾಂತ, ದಿ ಎಲ್ಐಸಿ ಏಜೆಂಟ್ ಥಿಯೋರಿ. ನೀವು ಈಗಿನ ಕಾಲದ ಎಲ್ಐಸಿ ಏಜೆಂಟ್ ಏನು ಮಾಡುತ್ತಾನೆ? ಅವನು ಆರಂಭದಲ್ಲಿ ತುಂಬಾ ಬೆನ್ನು ಹತ್ತುತ್ತಾನೆ, ಕಷ್ಟಪಡುತ್ತಾನೆ. ಒಮ್ಮೆ ನೀವು ಪಾಲಿಸಿ ಮಾಡಿದರೆ, ನೀವು ಪ್ರತಿ ತಿಂಗಳು ಕಂತು ಕಟ್ಟಿದಾಗ ಆ ಏಜೆಂಟ್ಗೆ ಮನೆ ಕುಳಿತು ಕಮಿಷನ್ ಸಿಗುತ್ತದೆ. ಇದೇ ರೀತಿ ಆ ಮೊಸಳೆಯು ಒಬ್ಬ ಏಜೆಂಟ್ನಂತೆ ಕೆಲಸ ಮಾಡಿತು. ಅದು ಗಜೇಂದ್ರನಿಗೆ ತೊಂದರೆ ಕೊಟ್ಟು ಭಕ್ತಿಯ ಪಾಲಿಸಿ ಮಾಡಿಸಿತು. ಈಗ ಗಜೇಂದ್ರ ವೈಕುಂಠದಲ್ಲಿ ಎಷ್ಟು ವರ್ಷ ಸುಖವಾಗಿ ಇರುತ್ತಾನೋ ಅಷ್ಟು ಕಾಲದ ಕಮಿಷನ್, ಪುಣ್ಯ ಆ ಮೊಸಳೆಗೆ ಸಿಗಲೇಬೇಕು. ಅದಕ್ಕೆ ದೇವರು ಇಬ್ಬರನ್ನೂ ವೈಕುಂಠಕ್ಕೆ ಕರೆದೊಯ್ದರು. ಭಾಗ 3. ಸಾಮಾಜಿಕ ಪಾಠ, ದ ಮೆಸೇಜ್. ನೀವು ವೈಜನಾಥ ನಾಗನಾಥ ಭಾಗವತ್ತಾದ ನನ್ನ ಪ್ರಕಾರ, ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ದಾರಿಗೆ ತರುವವನು ಅಥವಾ ಅವನಲ್ಲಿ ಜಾಗೃತಿ ಮೂಡಿಸುವವನು ಆ ಒಳ್ಳೆಯ ಕೆಲಸದ ಪಾಲುದಾರನಾಗುತ್ತಾನೆ. ಯಾರಾದರೂ ದಿಂಡಿಗೆ ಹೋಗುವವರಿಗೆ ಹಣದ ಸಹಾಯ ಮಾಡಿದರೆ ಅವರಿಗೂ ಅಷ್ಟೇ ಪುಣ್ಯ ಸಿಗುತ್ತದೆ, ಏಕೆಂದರೆ ಅವರು ಆ ಪ್ರಕ್ರಿಯೆಯ ಭಾಗವಾಗಿದ್ದಾರೆ. ಮುಕ್ತಾಯ, ಕನ್ಕ್ಲೂಷನ್. ನೀವು ಯಾರಾದರೂ ನಮಗೆ ತೊಂದರೆ ಕೊಟ್ಟರೆ ಅದು ನಮ್ಮನ್ನು ಎಚ್ಚರಿಸಲು ಇರಬಹುದು ಎಂದು ಯೋಚಿಸಿ. ಕೆಟ್ಟದ್ದರಲ್ಲಿ ಒಳ್ಳೆಯದನ್ನು ಹುಡುಕುವುದೇ ನಿಜವಾದ ಮೂಲ ಸತ್ಯ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ರಾಮಕೃಷ್ಣ ಹರಿ. ಪ್ರಮುಖ ಅಂಶಗಳು, ಕೀ ಹೈಲೈಟ್ಸ್ ಫಾರ್ ವಿಡಿಯೋ. ಗಜೇಂದ್ರ ಭಕ್ತ, ದಿ ಡಿವೋಟಿ. ಮೊಸಳೆ, ಕ್ರಾಕೊಡೈಲ್, ಎಲ್ಐಸಿ ಏಜೆಂಟ್ ನಿಮಿತ್ತ, ದ ಏಜೆಂಟ್ ಕ್ಯಾಟಲಿಸ್ಟ್. ಮೋಕ್ಷ, ಕಮಿಷನ್ ಪ್ರತಿಫಲ, ದಿ ಕಮಿಷನ್ ರಿಸಲ್ಟ್. ಮಂದ್ರೂಪದ ಮಾವುಲಿ. ಈ ಕನ್ನಡ ಸ್ಕ್ರಿಪ್ಟ್ ನಿಮಗೆ ಸರಿಯಾಗಿ ಅನಿಸುತ್ತದೆಯೇ? ಅಥವಾ ಇದರಲ್ಲಿ ಇನ್ನೂ ಏನಾದರೂ ಬದಲಾವಣೆ ಬೇಕೇ?